ಹಾಯ್, ವೆಲ್ಕಮ್ ಟು ವಿನುಶ್ರೀ ಯೂಟ್ಯೂಬ್ ಚಾನಲ್. ತಂಗಿ ಕಾಲೇಜ್ಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದಾಳೆ. ಆಲ್ರೆಡಿ ಲೇಟ್ ಆಗೈತಂತೆ. 9 ಗಂಟೆ ಬಸ್ಗೆ ಹೋಗಬೇಕು ಅವಳು. ಅಂತೂ ಇಂತೂ ಅವಳದು ರೆಡಿ ಆಯಿತು. ಕ್ಯಾಮ್ರಾ ನೋಡ್ಬಿಟ್ಟು ಇವತ್ತು ಬಾಯ್ ಮಾಡ್ತಾವಳೆ, ಅವತ್ತು ಬೈದ್ಬಿಟ್ಲು. ಯಾಕಂದ್ರೆ ಇವತ್ತು ಚೆನ್ನಾಗಿ ಕಾಣಿಸ್ತಾವಳೆ, ಅದಕ್ಕೆ. 3 hours later. ಹಾಗೆ ಮೀಶೋದಿಂದ ಒಂದು ಪಾರ್ಸಲ್ ಬಂದಿತ್ತು. ಸ್ಟೋರೇಜ್ ಬಾಕ್ಸ್ನ ನಾನು ಬುಕ್ ಮಾಡಿದೆ, ಅದು ಬಂದಿತ್ತು. ಈಗ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ನಾನು ಈ ಪ್ರಾಡಕ್ಟ್ ಬುಕ್ ಮಾಡಬೇಕಾದ್ರೆ ಪ್ರೈಸ್ ಬಂದು 488 ರುಪೀಸ್ ಇತ್ತು. ನಿಮ್ಗೇನಾದರೂ ಈ ಪ್ರಾಡಕ್ಟ್ ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ನ ಶೇರ್ ಮಾಡಿರ್ತೀನಿ. ಸೊ ನೀವು ಆ ಲಿಂಕ್ನ ಓಪನ್ ಮಾಡಿದ್ರೆ ಸಾಕು, ಬರುತ್ತೆ. ಪ್ರಾಡಕ್ಟ್ ಕೂಡ ಅಷ್ಟೇ ಚೆನ್ನಾಗೈತೆ. ಅಲ್ಲಿ ಹೇಳ್ತಿರಲ್ಲ, ಕಾಸು ತಕ್ಕನ ಕಜಾಯ ಅಂತ. ಸೊ ಅದೇ ಥರ ಚೆನ್ನಾಗೈತೆ. ಜೋಡಿಸ್ತಾ ಇದ್ದೀನಿ. ಪ್ರತಿಯೊಂದು ಐಟಮ್ಸ್ ಎಲ್ಲ ಕೊಟ್ಟವ್ರೆ, ನಾವೇ ಈಸಿಯಾಗಿ ಜೋಡಿಸ್ಕೋಬೋದು. ಆ್ಯಂಡ್ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಆಟ ಸಾಮಾನು, ಬಟ್ಟೆ ಅವೆಲ್ಲ ಎತ್ತಿ ಮಡಿ ಕೊಡೋಕ್ಕೆ. ಸ್ವಲ್ಪ ಸಮಯದ ನಂತರ ನಮ್ಮ ಅಜ್ಜಿ ಮತ್ತು ನಮ್ಮ ಮಾವ ಇಬ್ಬರೂ, ನನ್ನ ತಂಗಿಗೆ ಹುಷಾರಿರಲಿಲ್ಲ ಅಲ್ವಾ, ಸೊ ನಮ್ಮ ಅಪ್ಪಂಗೂ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಅದಕ್ಕೆ ಇಬ್ಬರೂ ಒಟ್ಟಿಗೆ ನೋಡ್ದಂಗೆ ಆಗುತ್ತೆ ಅಂತ ಬಂದಿದ್ರು. ಸಂಕ್ರಾಂತಿಗೆ ಹುಷಾರಿಲ್ಲ, ಪುಟ್ಟ ಜಗಣ ಸಣ್ಣ ಕರ್ಕೋಗಿದ್ದ. ಸಂಕ್ರಾಂತನ ಇವನ್ ಕರ್ಕೋದ, ದುರ್ಗ ಕರ್ಕೋದ ಮಂಡ್ಯಕ್ಕೆ. ನಿನ್ ಹಂಗೆ ಹಿಂಗೆ ಅಂತ ಲಟ ಪಟ ಅಲ್ಲೋ. ಏನು ಮಾಡೋಣ ಅಂದ್ಬಿಟ್ಟು ಇವತ್ತು ಸದ್ಯಕ್ಕೆ ನಮ್ಮ ಅಜ್ಜಿ ಮಾತಾಡಿದ್ದು ಕೇಳಿಸ್ಕೊಂಡಿದ್ದು ಸಾಕು. ಬೇಕಿದ್ರೆ ಇವತ್ತೆಲ್ಲ ನಮ್ಮ ಅಜ್ಜಿ ಮಾತುಕತೆ ಮುಗಿಯಲ್ಲ. ಸೊ ನಮ್ಮವ್ವ ನಮಗೆ ಅಂತ ನಮ್ಮೂರಿಂದ ಏನೇನು ತಂದೈತೆ ಅಂತ ನೋಡುವ ಬನ್ನಿ. ಪಪಾಯ, ಆಮೇಲೆ ಸಬ್ಸಿಗೆ ಸೊಪ್ಪು, ಬೀನಿಸು, ಬ್ರೆಡ್ಡು ಆ್ಯಂಡ್ ಸೇಬು, ದಾಳಿಂಬೆ ಹಣ್ಣು. ನಮ್ಮ ಅಜ್ಜಿ ಅಷ್ಟು ಪ್ರೀತಿಯಿಂದ ಹುಷಾರಿಲ್ಲ ಅಂತ ಅಷ್ಟು ಐಟಮ್ ತಂದೈತೆ. ಸೊಪ್ಪು ತರಕಾರಿ ಅಂತೂ ಮೊದಲೇ ತಿನ್ನಕ್ಕಿಲ್ಲ. ಹಣ್ಣು ತಿಂದರೆ ನಮ್ಮ ಒತ್ತಾಯಕ್ಕೆ ಒಂದೆರಡು ತಿಂದಾಳೇನೋ ಅಷ್ಟೇ. ಮಂಗ ಬೇಕ್ರಿ ಐಟಮ್ ಎಲ್ಲ ತಿಂತಿದೆ. Oh my God, I can't believe it. ಆ್ಯಂಡ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬೈ ಫ್ರೆಂಡ್ಸ್, ಟೇಕ್ ಕೇರ್.